ಈ ಎಲ್ಲ ಪೂಜ್ಯ ಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಶಾಂತ ಸಂಕಲ್ಪಃ ಸುಮನಾ ಯಥಾ ಸ್ಯಾತ್ ವೀತಮನ್ಯುಃ ಗೌತಮೋ ಮಾಫಿ ವದೇತ್ ಮಾಫಿ ಮೃತ್ಯು ತ್ವತ್ ಪ್ರಸೃಷ್ಟಂ ಮಾ ಅಭಿವದೇತ್ ಪ್ರತೀತಃ ಏತತ್ ತ್ರಯಾಣಾಂ ಪ್ರಥಮಂ ವರಂ ವೃಣೆ ಯಥಾ ಪುರಸ್ತಾದ್ ಭವಿತಾ ಪ್ರತೀತಃ ಔದ್ದಾಲಕಿಃ ಆರುಣಿಃ ಮತ್ ಪ್ರಸೃಷ್ಟಃ ಸುಖಂ ರಾತ್ರಿಃ ಶಯಿತಾ ವೀತಮನ್ಯುಃ ತ್ವಾಂ ದದೃಶಿವಾನ್ ಮೃತ್ಯುಮುಖಾತ್ ಪ್ರಮುಕ್ತಂ. ಕಠೋಪನಿಷತ್ತು. ನಚಿಕೇತ. ಕಾಲದೇವತೆ ಶ್ಯಾಮಲಾದೇವಿ. ಆಕೆಯ ಮಾತುಗಳನ್ನು ಕೇಳಿ ಕಾಲದೇವತೆ ನಚಿಕೇತನನ್ನು ಉಪಚರಿಸಿದ. ಆ ಬಳಿಕ ಅವನಿಗೆ ಎಷ್ಟು ಸಂತೋಷ ಆಗಿತ್ತು ಅಂದರೆ, ಇವನಿಗೆ ಒಂದಿಷ್ಟೇನಾದರೂ ಕೊಡಬೇಕು ಅನ್ನಿಸ್ತು. 3 ದಿನಗಳ ಕಾಲ ದಾರಿ ಕಾಯ್ದಿದಾನ ಈ ಬಾಲಕ. 3 ವರಗಳನ್ನು ಕೊಡಬೇಕು. ಆವಾಗ ಆತ ಹೇಳಿದ, ಕೇಳು, ಯಾವುದೇ ವಸ್ತುವನ್ನು ಕೇಳು, ಕೊಡ್ತೀನಿ. ಏನನ್ನೇ ಕೇಳು, ನಾನು ಕೊಡ್ತೀನಿ. ಮೂರು ವರಗಳನ್ನು ಕೇಳುವಂತೆ ಹೇಳಿದ. ಆವಾಗ ನಚಿಕೇತ ಹೇಳ್ತಾನೆ, ಮೊದಲನೆಯ ವರ ಕೇಳ್ತಾನೆ. ಶಾಂತ ಸಂಕಲ್ಪ ಸುಮನಾ ಯಥಾ ಸ್ಯಾತ್ ವೀತಮನ್ಯು ಗೌತಮಃ ಮಾಫಿ ಮೃತ್ಯೋ ತ್ವತ್ ಪ್ರಸೃಷ್ಟಂ ಮಾ ಅಭಿವದೇತ್ ಪ್ರತೀತಃ ಏತತ್ ತ್ರಯಾಣಾಂ ಪ್ರಥಮಂ ವರಂ ವೃಣೆ. ಎಷ್ಟು ಛಲೋ ವರ ಕೇಳಿದ. ಮೊದಲನೇ ವರ ಆತ ಕೇಳ್ತಾ ಇರೋದು, ದೇವತೆ ಕಾಲ ಪುರುಷನೇ, ನಮ್ಮ ತಂದೆ ಶಾಂತ ಆಗಬೇಕು. ಆತನ ಸಿಟ್ಟು ಕಡಿಮೆಯಾಗಬೇಕು. ಮನಸ್ಸು ಪ್ರಸನ್ನವಾಗಬೇಕು. ಇದು ಮೊದಲನೇ ವರ ಕೇಳೋದು. ಹಿಂಗೆ ಇನ್ನೂ ಯಾರೂ ಕೇಳಿಲ್ಲ ಇತಿಹಾಸದೊಳಗೆ. ಇದು ಮೊದಲನೇದು. ತಂದೆ ಹೆಂಗಿರಬೇಕು ಅಂದರೆ ಶಾಂತನಾಗಿರಬೇಕು. ಬರೇ ನಮ್ಮ ತಂದೆ ಅಲ್ಲ, ಜಗತ್ತಿನ ಎಲ್ಲ ತಂದೆ ಅಂತ ಏನದಾರ ಅವ್ರು ಹೆಂಗಿರಬೇಕು ಅಂದರೆ ಮಕ್ಕಳು ಕೂಡ ಶಾಂತಿರಬೇಕು. ಶಾಂತ ಸಂಕಲ್ಪ, ಅವನ ಮನಸ್ಸು ಸ್ವಭಾವ ಶಾಂತ. ಇಲ್ಲದೇ ಇದ್ರೆ ಮಕ್ಕಳು ಬೆಳೆಯೋದು ಹೇಗೆ? ಮಕ್ಕಳು ಒಳ್ಳೆಯವರಾಗೋದು ಹೇಗೆ? ಮನೆ ಅಂದರೆ ಒಂದು ಶಾಂತ ಸ್ವರ್ಗ.
ಮನೆ ಕಾಯಲಿಕ್ಕೆ ಪ್ರಾರಂಭ ಆಯಿತು ಅಂದರೆ ಆ ಮನೆಯೊಳಗೆ ಮಕ್ಕಳ ಬೆಳವಣಿಗೆ ಹೆಂಗ ಸುಂದರ ಆಗ್ತದೆ. ಆದ್ದರಿಂದ ಕಾಲದೇವತೆಯೇ ಯಾರು ಯಾರು ತಮ್ಮ ಮನೆಯೊಳಗ ಚೆನ್ನಾಗಿ ಇರಬೇಕು ಅಂತ ಬಯಸ್ತಾರೋ ಅಂಥ ತಾಯಿ ತಂದೆ ಹೆಂಗಿರಬೇಕು ಅಂದರೆ ಶಾಂತ್. ನಮ್ಮ ತಂದೆ ನಾವು ಹೋಗೋದ್ರಾಗ ಶಾಂತಾಗಿರಬೇಕು. ಎಷ್ಟು ಒಳ್ಳೆ. ನಮ್ಮ ತಂದೆ ಶ್ರೀಮಂತ ಆಗಿರಬೇಕಂತ ಹೇಳಿಲ್ಲ. ನಮ್ಮ ತಂದೆ ನಾವು ಹೋಗೋದ್ರಾಗ ರಾಜ ಆಗಬೇಕಂತ ಕೇಳಲಿಲ್ಲ. ಏನು ಕೇಳ್ತಾನಂದ್ರೆ ಶಾಂತ ಆಗಬೇಕು. ಯಾಕೆ? ಶಾಂತಿ ಅಂತ ವಸ್ತು ಯಾವುದದ? ಯಾವುದದ? ಮನೆಗೆ ಹೋದ್ರೆ ಮನೆಯೊಳಗೆಲ್ಲ ಶಾಂತಿ ತುಂಬಿತ್ತು ಅಂದರೆ ಶಬ್ದದ ಕಾವ, ಭಾವದ ಕಾವ, ಆ ಬಳಿಕ ಒಂದಿಷ್ಟು ವಿರಸದ ಕಾವ ಮನೆಯಾಗ ಏರ್ತಿತ್ತು ಅಂದರೆ ಏರಿತ್ತು ಅಂದರೆ ಹೆಂಗೆ ಬೆಳವಣಿಗೆ ಆಗ್ತದೆ ಹೇಳಿ? ಇವು ಹೂಗಳದಾವ, ಕೆಟ್ಟು ಬಿಸಿಲ 60 ಡಿಗ್ರಿಯೊಳಗೆ ಅವು ಹೆಂಗೆ ಅರಳ್ತಾವ? ಅರಳಿದ್ದು ಸಹಿತ ಅವು ಬಾಡಿ ಹೋಗ್ತಾವ. ಎಷ್ಟು ಉಷ್ಣ ಬೇಕೋ ಅಷ್ಟ. ದೊಡ್ಡವರನ್ನವರು ಎಷ್ಟು ಮಾತಾಡಬೇಕು, ಎಷ್ಟು ಭಾವದ ಕಾವ್ಯ ಏರಬೇಕು ಅಷ್ಟೇ ಕಾವ್ಯ ಏರಬೇಕು. ವಿಪರೀತ ಕಾವ್ಯ ಏರಿದ್ರೆ ಗತಿ ಏನು? ಎಂಥ ಅದ್ಭುತ ಮಾತು ಹೇಳಿ. ಮಕ್ಕಳ ಮನಸ್ಸನ್ನ ಒಂದಿಷ್ಟು ತಿಳ್ಕೊಂಡಿರಬೇಕು ತಾಯಿ ತಂದೆಗಳು. ಅವರೆಷ್ಟು ಸೂಕ್ಷ್ಮ ಇರ್ತಾರೆ, ಎಷ್ಟು ಮಧುರ ಇರ್ತಾರೆ, ಅವರನ್ನು ಹೆಂಗೆ ಗ್ರಹಿಸಬೇಕು, ಅವರು ಕೂಡ ಹೆಂಗೆ ವರ್ತಿಸಬೇಕು ಇದು ಗೊತ್ತಾಗಬಾರದೆ. ಒಬ್ಬ ಕುಸ್ತಿ ಪೈಲ್ವಾನ ಇನ್ನೊಬ್ಬ ಕುಸ್ತಿ ಪೈಲ್ವಾನನ ಕೂಡ ಕುಸ್ತಿ ಹಿಡಿಯೋದ ಬೇರೆ. ಹಂಗೆ ತಮ್ಮ ಮಕ್ಕಳು ಕೂಡ ಸಣ್ಣ ಸಣ್ಣ ಇಟ್ಟಿಟ್ಟು ಹುಡುಗರು ಕೂಡ ಮಾಡಕ್ಕೆ ಹತ್ತಿದ್ರೆ ಅವು ಬದುಕ್ತವೆ. ಯಾಕೆ? ಯಾರು ಕೂಡ ಹೆಂಗಿರಬೇಕೋ ಹಾಗೆ. ಗುದ್ದಲಿ ಹಿಡಿಯೋ ರೀತಿನೇ ಬೇರೆ, ಹೂ ಹಿಡಿಯೋ ರೀತಿನೇ ಬೇರೆ. ಯಾವುದನ್ನು ಹೆಂಗೆ ಹಿಡಬೇಕು ಹಂಗೆ ಹಿಡಿಬೇಕು. ಗುದ್ದಲೆ ಬಿಗುವಾಗಿ ಹಿಡಿಬೇಕಾಗ್ತದೆ, ಹೂಗಳನ್ನು ಮೆದುವಾಗಿ ಹಿಡಿಬೇಕಾಗ್ತದೆ. ಮಕ್ಕಳಂದ್ರೆ ಹೂವಿದ್ದಂಗೆ, ಅವುಗಳನ್ನು ಮೆದುವಾಗಿ ಹಿಡಿಬೇಕಾಗ್ತದೆ. ಅವುಗಳ ಮನಸ್ಸು ಬಹಳ ಸೂಕ್ಷ್ಮ. ಸ್ವಲ್ಪ ಹೀಗಾಯಿತು ಅಂದ್ರೆ ಆ ಪೆಟ್ಟು ಜೀವನದ ತುಂಬ ಉಳ್ಕೊಂಡು ಹೋಗ್ತದೆ. ಈ ಮಾತನ್ನ ನಚಿಕೇತ, ಈ ಮನಃಶಾಸ್ತ್ರದ ಸಂಗತಿಯನ್ನ ಕಾಲದೇವತೆಯ ಎದುರ ಹೇಳ್ತಾ ಇದ್ದಾನ. ಎಷ್ಟು ಬುದ್ಧಿವಂತ ಇರಬೇಡ ಮಾನವನ ಮನಸ್ಸು. ನನ್ನ ಕಳಿಸಿಬಿಟ್ಟ, ಯಾಕೆ ಸಂತೋಷದಿಂದ ಕಳಿಸಲಿಲ್ಲ? ಹೆಂಗ್ ಕಳಿಸಿದ? ಎಷ್ಟೋ ಸಲ ಬೈಯುವುದಿಲ್ಲೇನ ತಾಯಿ ತಂದೆಗಳ ತಮ್ಮ ಮಕ್ಕಳಿಗೆ, ಹಾಳಾಗಿ ಹೋಗ್ರಿ ಅಂತ. ಹೋಗೇ ಬಿಟ್ರ ಗತಿಯ ನಾವು ಹುಡುಗ ಹೋದ ಚಲೋ ಆಯ್ತು. ನಾವು ಅಂದಂಗ ಆಗ್ತಿತ್ತು ಅಂದ್ರೆ ಜಗತ್ನ್ಯಾಗ ಇಷ್ಟೊತ್ತಿಗೆ ಒಂದು ಹುಡುಗ ಉಳಿತಿರ್ಲಿಲ್ಲ ಜಗತ್. ನಮ್ಮದು ಮಾತಾಡೋ ರೀತಿ ಹಂಗ, ಆ ಶಬ್ದಗಳು ಹಂಗ ಹೋಗೋದಿಲ್ಲ. ಎಲ್ಲರ ಮೂಲಿಯೊಳಗೆ ಕೂಡ್ತಾವ, ಮಕ್ಕಳ ಮೂಲಿಯೊಳಗೆ ಕೂಡ್ತಾವ, ಅವು ಕೆಟ್ಟ ಪರಿಣಾಮ ಬೀರ್ತಾವ. ಮುಂದೆ ಅವು ವಿಕೃತ ಮಕ್ಕಳು ಅವ್ರ ಭಾವನೆ ಒಂದು ವಿಚಿತ್ರ ತಯಾರಾಗ್ತದೆ. ಆ ಬಳಿಕ ಸ್ವಾರ್ಥಿಗಳಾಗ್ತಾರ, ಆ ಬಳಿಕ ವಿರೋಧಿಗಳಾಗ್ತಾರ, ಎಲ್ಲವನ್ನ ವಿರೋಧಿಸ್ತಾರ, ಕೊನೆಗೆ ಟೆರ್ರಿಸ್ಟ್ ಆಗ್ತಾರಷ್ಟೇ. ಬೇಕು ಮನುಷ್ಯ ಎಲ್ಲವನ್ನ ಸೂಕ್ಷ್ಮವಾಗಿ ನೋಡಬೇಕು. ಯಾವುದನ್ನ ಹೆಂಗೆ ಮುಟ್ಟಬೇಕೋ ಹಾಗೆ. ಇಲ್ಲೇನು ಒಂದು ಹೂವ, ಎಲ್ಲ ಹೂವ ಒಂದೇ ರೀತಿ ತಗೊಳಿಕ್ಕಾಗೋದಿಲ್ಲ. ಕೆಲವು ಮಲ್ಲಿಗೆ ಹೂವಿನಂಗಿರ್ತಾವ, ಬಹಳ ಸೂಕ್ಷ್ಮ ಇರ್ತಾವ. ಹಿಂಗೆ ಹಿಡ್ಯಾಕ್ ಹೋದ್ರೆ ಏನು ಹರಿದು ಬರ್ತದ? ಪಕಡಿನೇ ಹರಿದು ಬರ್ತದ. ಅದನ್ನು ಬಹಳ ಸೂಕ್ಷ್ಮವಾಗಿ ಎತ್ತಬೇಕಾಗ್ತದೆ. ಅದಕ್ಕಿಂತಲೂ ಸೂಕ್ಷ್ಮ ಒಂದಿಷ್ಟು ತುಂಬಿ ಹೂ ಅಂತ ಇರ್ತಾವ, ಇಟಿಟ ಇರ್ತಾವ, ಅದು ಎತ್ತೋ ರೀತಿ ಬೇರೆ. ಆ ಬಳಿಕ ಗುಲಾಬಿ ಕತ್ತರಿಸೋ ರೀತಿ ಬೇರೆ.
ಈಗೇನು ಉಷ್ಟು ಬಂದಾವ ಅವುಗಳನ್ನ ತೆಗೆಯೋ ರೀತಿ ಬೇರೆ, ಎಲ್ಲ ಬೇರೆ 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 ಬೇರೆ. ಎಂಥ ಮಕ್ಕಳು ಅಂಥವ್ರು. ಅದೇ ನಚಿಕೇತ ಹೇಳ್ದ, ನಾನು 1ನೇ ನಂಬರ 2ನೇ ನಂಬರ್ ಸಹಿತ ಅಲ್ಲ, 3ನೇ ನಂಬರ್ ಅಲ್ಲವೇ ಅಲ್ಲ, ನನ್ನ ಕೂಡ ಹೆಂಗೆ ವರ್ತಿಸಬೇಕೋ ಹಂಗೆ ವರ್ತಿಸು. ನಾನು ಬಹಳ ಸೂಕ್ಷ್ಮ, ನಾನು ಇನ್ನ ನಿಮ್ಮ ಮನಸ್ಸಿನಾಗದ ಅನ್ನೋದರಾಗ ನಾ ತಿಳ್ಕೊಂಡು ಕೆಲಸ ಮಾಡವ. ಇಂಥವನು ಕೂಡ ಯಾವ ಭಾಷೆ ಬಳಸಬೇಕೋ ಅದೇ ಭಾಷೆ ಬಳಸಬೇಕು. ಹಂಗ ತಿಳಿಯುವುದಿಲ್ಲ ಕೆಲವರಿಗೆ, ಅವರಿಗೆ ನಾವು ಹೇಳಬೇಕಾಗ್ತದೆ. ಹೇಳಿದಾಗ ಅವರು ಮಾಡ್ತಿರ್ತಾರೆ, ವಿಧೇಯ ಇರ್ತಾರೆ, ಆದರೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಇರ್ತದೆ. ಅವರು ಕೂಡ ಹೆಂಗಿರಬೇಕು ಹಾಗಿರಬೇಕು. ಇನ್ನು ಕೆಲವರು ಇರ್ತಾರೆ, ಏನು ಮಾಡಿದರೂ ಕೇಳದೆ, ಅಂಥವ್ರು ಕೂಡ ಹೆಂಗಿರಬೇಕು ಹಂಗೆ ಇರಬೇಕದ. ಎಲ್ಲರೂ ಕೂಡ ಒಂದೇ ರೀತಿ, ಎಲ್ಲ ಸಮಾನ್ 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 ಸಾಧ್ಯ ಇಲ್ಲ ಅಂದ ನಚಿಕೇತ. ನನ್ನ ಕೂಡ ಹೆಂಗಿರಬೇಕು ಹಾಗೆ, ಮಧ್ಯಮನ ಕೂಡ ಹೆಂಗಿರಬೇಕು ಹಾಗೆ, ಕನಿಷ್ಠನ ಕೂಡ ಹೆಂಗಿರಬೇಕು ಹಾಗೆ. ಅಂದ್ರೆ ಜಗತ್ತು ಚೆಂದಾಗಿ ನಡೆಯೋದು. ಯಾವುದ್ರು ಕೂಡ ಹೇಗೋ ಹಾಗೆ. ಕರ್ಕಿ ಕೆತ್ತಬೇಕಾದ್ರೆ ಹೆಂಗೆ ಹಿಡಿಬೇಕು ಹಂಗೆ ಹಿಡಿಬೇಕಾಗ್ತದೆ, ಹಾಗೆ ಹಿಡಿಬೇಕು. ಇಲ್ಲವೇನು? ಮೆಂತೆ ಪಲ್ಯ ಕಿತ್ತುವಾಗ ಹೆಂಗಿರ್ಬೇಕು ಹಂಗೆ ಇರಬೇಕು. ಕರ್ಕಿ ಕಿತ್ತದಂಗೆ ಇದನ್ನು ಕಿತ್ತುಕೋತು ಆದ್ರೆ ಕೈ ಹತ್ತದಲ್ಲ. ಯಾವುದೋ ಹೇಗೋ ಹಾಗ. ಮಕ್ಕಳಂದ್ರೆ ಬಹಳ ಸೂಕ್ಷ್ಮ, ಬಹಳ ಸೂಕ್ಷ್ಮ, ಬಹಳ ಸೂಕ್ಷ್ಮ. ಮನಸ್ಸಂದ್ರೆ ಪಾಶ್ಚಿಮಾತ್ಯ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಮಕ್ಕಳ ಮನಸ್ಸು ಹೆಂಗಿರ್ತದಂದ್ರೆ ಎಲ್ಲರ ಮನಸ್ಸು ಮೊದಲು ಹೆಂಗಿರ್ತದಂದ್ರೆ ಲೈಕ್ ಎ ಸ್ಲೇಟ್, ಕ್ಲೀನ್, ಎ ಕ್ಲೀನ್ ಸ್ಲೇಟ್. ಪಾಟಿ ಏನೂ ಬರದಿಲ್ಲ ಅಂಥ ಪಾಟಿದ್ದಂಗೆ, ಏನೂ ಬರದಿಲ್ಲ, ಸ್ವಚ್ಛ ಹಿಂಗ ತಯಾರಾಗಿ ಕೈಯಾಗಿ ಬಂದದ, ಒಂದಕ್ಷರ ಬರದಿಲ್ಲ, ಅಷ್ಟು ಸ್ವಚ್ಛ ಪಾಟಿ ಇದ್ದಂಗೆ. ನಮ್ಮಂಥವ್ರ ಮನಸ್ಸು ಮುಪ್ಪಾಗಿದೇವಲ್ಲ, ನಮ್ಮಂಥವ್ರ ಮನಸ್ಸು ಹೆಂಗಂದ್ರೆ ಏನೇನೋ ಬರೆದದ್ದು, ಏನೋ ಅಳಿಸಿದ್ದು, ಬರೆದದ್ದು ಅಳಿಸಿದ್ದು ಬರೆದದ್ದು, ಅದು ಪಾಟಿನೇ ಹೋಗಿಬಿಟ್ಟದ, ಬರೇ ಒಂಥರ ಆಗ್ಯದ. ನಮ್ಮ ಮನಸ್ಸು ಹೆಂಗಾಗ್ಯಾವಂದ್ರೆ ಹಂಗೆ ಒಂದು ವರ್ಷದಾಗ ಸಿಕ್ಕಾಪಟ್ಟೆ ಬರದಾನ, ಅಳಿಸೇ ಇಲ್ಲ, ತಿಕ್ಕಿಲ್ಲ, ನೀರು ಹಾಕಿಲ್ಲ, ತಿಕ್ಕಿಲ್ಲ, ಅಳಿಸಿಲ್ಲ, ಬರೆದದ್ದು ವರ್ಷಿಲ್ಲ. ಏನಾಗಿರ್ಬೇಕು ಓದಾಕ್ ಬರ್ತದ? ನಮ್ಮ ಮನುಷ್ಯನಾಗ ಏನೇನದ ನಮ್ಗೆ ಯಾಕೆ ತಿಳಿಯೋದಿಲ್ಲ ಅಂದ್ರೆ ಬಹಳ ಗದ್ದಲಾಗ್ಯದ. ಒಂದು ಸಲ ತೊಳೆದಿಲ್ಲದ. ತೊಳೆಯೋ ಜಾಗ ಯಾವುದು? ಸುಮ್ಮನೆ ಇಂಥವು ಸತ್ಸಂಗ ಮಾಡುವಾಗ ಸ್ವಲ್ಪ ತೊಳ್ಕೊಳ್ಳೋ ಸ್ಥಾನ ಇರ್ತದೆ. ಇದು ಸತ್ಸಂಗ ಅಂದ್ರೆ ಏನು? ಇದೊಂದು ಪ್ರವಾಹ, ಇದು ನೀರಿನ ಪ್ರವಾಹ ಇದ್ದಂಗೆ. ಇದರಾಗ ಒಂದಿಷ್ಟು ನೀರಾಗ ಒಂದಿಟ್ಟು ನಾವು ಪ್ರವೇಶ ಆದ್ರೆ ಒಂದಿಟ್ಟು ತೊಳೆದಂಗೆ ಆಗ್ತದೆ. ಮತ್ತು ಇದು ಎಂದೂ ಇಲ್ಲ ಜೀವನದಾಗ ಅಂದ್ರೆ ಅದು ಆಗೋದು ಹೇಗೆ? ಸುಮ್ಮನೆ ಒಂಥರ ಗದ್ದಲ, ಕ್ರೌಡೆಡ್, ಏನು ಗೊತ್ತಾಗೋದಿಲ್ಲ, ಒಳಗೆ ಏನದ ಅಂತ ಗೊತ್ತಿಲ್ಲ, ಹಂಗಾಗ್ತದೆ. ಮಕ್ಕಳ ಮನಸ್ಸು ಹಂಗಲ್ಲ, ಬಹಳ ಚಲೋ. ಅದಕ್ಕೆ ಆ ಪಾಟಿ ಮ್ಯಾಲ ನೀವೇನರೇ ಬರೆಯೋದಿದ್ರೆ ವಿಚಾರ ಮಾಡಿ ಬರೀರಿ ಅಂತ. ಅದಕ್ಕೆ ಹೇಳ್ತಾನೆ ಆತ, ನಮ್ಮ ತಂದೆ ನಾವು ಹೋಗುವುದ್ರಾಗ ಹೆಂಗಾಗಬೇಕು? ಶಾಂತ ಸ್ವಭಾವ, ಶಾಂತ ಸ್ವಭಾವ. ಬಹಳ ಚಲೋ ಶಬ್ದ, ಶಾಂತ ಸಂಕಲ್ಪ. ಅದರ ಅರ್ಥ ಇನ್ನೊಂದಿಷ್ಟು, ಬಹಳ ಕನಸು ಇರಬಾರದು, ಬಹಳ ಕನಸಿರಬಾರ್ದು. ನಮ್ಮ ಮಕ್ಕಳನ್ನು ಕೋಟ್ಯಾಧೀಶ ಮಾಡಬೇಕು ಅಂತ ಹಿಂಗೆ ಹೋಗಬಾರ್ದು. ಎಷ್ಟು ಅಷ್ಟೇ. ಕನಸು ಅತಿಯಾಗಿ ನಮ್ಮ ಜೀವನವನ್ನ ಕೆಡಿಸಬಾರದು. ಮಕ್ಕಳ ಮೇಲೆ ಬಹಳ ಒತ್ತಡ ಹಾಕಿ 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 ಅವನನ್ನ ಏನು ಮಾಡೋದು? ಪ್ರೆಸಿಡೆಂಟ್ ಮಾಡೋದು. ಹೆಂಗಾಗ್ತದೆ? ಇಷ್ಟು ಹುಡುಗದ ಇನ್ನು ಪ್ರೆಸಿಡೆಂಟ್ ಆಗೋದು ಯಾವಾಗ? ಅದಕ್ಕಾಗಿ ಬಹಳ ಒತ್ತಡ 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 ಹಾಕಿ ಆ ಹುಡುಗನ ಮನಸ್ಥಿತಿಯನ್ನ ನಾಶ ಮಾಡಬಾರದು. ಶಾಂತ ಸಂಕಲ್ಪ. ಕನಸಿರಬೇಕು, ಎಷ್ಟಿರಬೇಕೋ ಅಷ್ಟು ಕನಸು. ತನ್ನ ಬಗ್ಗೆ ಕನಸಲ್ಲ, ಮಕ್ಕಳ ಬಗ್ಗೆ ಕನಸು ಎಷ್ಟಿರಬೇಕೋ ಅಷ್ಟು.
ಮನೆಯ ಬಗ್ಗೆ ಎಷ್ಟು ಕನಸಿರಬೇಕೋ ಅಷ್ಟು ಸಮಾಜದ ಬಗ್ಗೆ ತನಗೆ ಎಷ್ಟು ಕನಸಿರಬೇಕೋ ಅಷ್ಟು ಮಿತಿಮೀರದ ಕನಸಾಯಿತು ಅಂದ್ರೆ ಜೀವನ ಹಾಳಾಗ್ತದೆ. ಯಾಕೆ ನಚಿಕೇತನ ತಂದೆ ಹಂಗ ಮಾಡ್ತಾ ಇದ್ದ? ಅಂಥ ಆಕಳ ಯಾಕೆ ಕೊಡ್ತಾ ಇದ್ದ? ಒಂದು ಕನಸ ಏನು, ತನ್ನ ಮಗ ಅದ್ಭುತ ಶ್ರೀಮಂತನಾಗಿರಬೇಕು, ತನ್ನ ಸಂಪತ್ತ ಹಾಳಾಗಬಾರದು, ಕೀರ್ತಿ ಬಂದಿರಬೇಕು. ಎಂಥ ವಿಚಿತ್ರ ಸಂಕಲ್ಪ ಇದು ಹೇಳಿ. ನನ್ನ ಮುದುಕ ದನ ತಗೊಂಡು ಹೋಗಿ ಅವರು ನನ್ನ ಹಾಡಿ ಹೊಗಳಬೇಕು ಜಗತ್. ಯಾರೇ ಹೊಗಳ್ತಾರ? ಎದಕ್ಕೂ ಬರಲಾರದಂಥ, ಹಲ್ಲಿಗೆ ಸಹಿತ ನೂರಿಲಾರದಂಥ ಕಟಿ ರೊಟ್ಟಿಯ ತುಣುಕುಗಳನ್ನು ಹಾಕಿ ಅವ ಹಾಡಿ ಹರಿಸಬೇಕು ನಮ್ಮನ್ನ. ತೂಗು ತೊಟ್ಲಾಗಲಿ, ಬೆಳ್ಳಿ ಬಟ್ಲಾಗಲಿ, ಏನೋ ಅನ್ನೋದಲ್ಲ. ಹಿಂಗೆಲ್ಲ ಎದರ್ದು 2 ಕಟಿ ರೊಟ್ಟಿ ಹೆಂಗಾಗ್ತದೆ? ಬೇಕು, ಮನಸ್ಥಿತಿ ಬೇಕು. ಬಹಳ ಕನಸು, ಬಹಳ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬಾರದು. ಯಾವು ನಮಗೆ ಸಹಜ ಸಾಧ್ಯ ಅದಾವ ಅದಕ್ಕಿಂತ ಸ್ವಲ್ಪ ದೊಡ್ಡ ಕನಸಷ್ಟೇ. ಸಹಜ ಸಾಧ್ಯ ಇರಬೇಕು, ಅದಕ್ಕಿಂತ ಸ್ವಲ್ಪ ದೊಡ್ಡ ಕನಸ. ಕಿಶೆದೊಳಗೆ 100 ರೂಪಾಯಿ ಅದಾವ, 1 ಕೋಟಿ ರೂಪಾಯಿ ಪ್ಲಾನ್ ಹಾಕ್ಯಾನ. ಇರದ 1 ಕೋಟಿಯ ಪ್ಲಾನ್ ಹಾಕ್ಯಾನ. ಹೋಗ್ಯಾನ, ಮುಂಬೈಗೆ ಹೋಗ್ಯಾನ, ಕಿಶದಾಗ 100 ಹೆಲಿಕಾಪ್ಟರ್ ಒಂದು ಎಷ್ಟಕ್ಕಂತ ಕೇಳ್ತಾನೆ. ಹೆಲಿಕಾಪ್ಟರ್, ಒಂದು ಹೆಲಿಕಾಪ್ಟರ್ದ ಕಿಮ್ಮತ್ತು 1 ಕೋಟಿ. ಇವಾಗ ಕೇಳದ ಕಿಶದಾಗ 100 ರೂಪಾಯಿ ಕೇಳಕತ್ಯಾನ, ಇದರ ಬೆಲೆ ಎಷ್ಟು? ಅವನಿಗೆ ರೂಪಾಯಿದ ಬೆಲೆ ಗೊತ್ತಿಲ್ಲ, ಅದರದ್ದು ಗೊತ್ತಿಲ್ಲ ಅಷ್ಟೇ. ಹೇಗಾಗ್ತದೆ? ಹಂಗೆ ನಮ್ಮ ಶಕ್ತಿ ಸಾಮರ್ಥ್ಯ ರೂಪಾಯಿದ್ದಿತ್ತು ಅಂದ್ರೆ ನಮ್ಮ ಕನಸ ಕೋಟಿದು ಬೀಳಬಾರ್ದು. ಶಾಂತ ಸಂಕಲ್ಪ ಮಾಡೋದಿದ್ರು ಸಹಿತ ಸೌಮ್ಯ ಸುಂದರ, ನಮಗೆ ಅಳವಡುವಂಥದ್ದು, ನಮಗೆ ಸಾಧ್ಯ ಇರುವಂಥದ್ದು. ನಮಗೆ ಗೊತ್ತಾಗ್ತದೆ, ನಾನು 1 ಕಿಲೋಮೀಟರ್ ವೇಗವಾಗಿ ಓಡಬಲ್ಲೆ, ಇನ್ನೊಂದಿಷ್ಟು ಪ್ರಯತ್ನ ಮಾಡಿದರೆ 2 ಓಡಬಲ್ಲೆ, ಆದರೆ 100 ಆಗಲಿಲ್ಲ. ಹಾಗ ನಾವು ಕನಸ ಕಾಣೋದು. ಶಾಂತ ಸಂಕಲ್ಪ. ನಮ್ಮ ತಂದೆ ಏನೇನೋ ಕನಸ ಕಂಡಿದ್ದಲ್ಲ, ಅವ ಹಂಗಾಗಬಾರದು, ಇನ್ನು ತಣ್ಣಗಾಗಬೇಕು, ಶಾಂತ ಸಂಕಲ್ಪನಾಗಬೇಕು. ಎಷ್ಟು ಚಲೋ ಮಾತ ಹೇಳ್ತಾನೆ. ಇದನ್ನು ಬೇಡ್ಕೋತಾ ಇದ್ದಾನ ಯಾರಿಗೆ? ಕಾಲಪುರುಷನಿಗೆ. ನಚಿಕೇತ ತನ್ನ ಸಲುವಾಗಿ ಬೇಡ್ತಾ ಇಲ್ಲ, ತಮ್ಮ ತಂದೆ ಏನಾಗಬೇಕಂತ ಬಯಸ್ತಾ ಇದ್ದಾನ. ಹಿಂಗ ಮಾಡೋ ಕಾಲದೇವತೆಯೇ ನನಗೆ ವರ ಕೊಡ್ತೀನಂತ ಹೇಳಿದೆಯಲ್ಲ, ಕೊಡಬೇಕು. ನಮ್ಮ ತಂದೆ ತಣ್ಣಗಾಗ. ಆ ಬಳಿಕ ಸುಮನಾಹ. ಮತ್ತೆ ನಮ್ಮ ತಂದೆ ಇನ್ನೇನಾಗಬೇಕು ಅಂದ್ರೆ ಯಾವಾಗಲೂ ಪ್ರಸನ್ನ ಇರಬೇಕು, ಒಂಥರ ಇರಬಾರದು. ಅವನು ನೋಡಿದ್ರೆ ನಮಗೆ ಆನಂದ ಆಗಬೇಕು, ಹಂಗ ಮುಖ ಇರಬೇಕು, ಮುಖದ ಮೇಲೆ ಪ್ರಸನ್ನತಾ ಇರಬೇಕು. ಕೆಟ್ಟ ಶರೀರ ಕುಡಿದು ಬಂದು ಅವನ ಮುಖ ಏನು ಮಗ ನೋಡೋದು? ಮಕ್ಕಳೇನು ನೋಡೋದು ಮುಖ? ಕೆಟ್ಟು ಹೊಲಸು ವಾಸನ ನಡೆಯಕ್ಕೆ ಬರೋದಿಲ್ಲ, ಮುಖದ ಮೇಲೆ ಒಂಥರ ಅದ. ಏನು ನೋಡೋದು? ಏನು ಕಲಿಯೋದು? ಏನು ಪರಿಣಾಮ ಆಗ್ತದೆ? ಕನಿಷ್ಠ ತಂದೆ ಸಲುವಾಗಿ ತಂದೆಲ್ಲ, ಮಕ್ಕಳ ಸಲುವಾಗಿ ಆದರೂ ತಂದೆ ಸುಸಂಸ್ಕೃತನಾಗಬೇಕಾಗ್ತದೆ, ಒಳ್ಳೆಯವನಾಗಬೇಕಾಗ್ತದೆ. ಅದೇ ತಂದೆ ಮಾಡುವ ತ್ಯಾಗ. ತನಗದು ಸುಖ ಇದ್ದರೂ ಸಹಿತ ಅದನ್ನ ಮಕ್ಕಳ ಸಲುವಾಗಿ ಬಿಟ್ಟು ಬಿಡೋದು. ಮಕ್ಕಳ ಹಿತ ಆಗಬೇಕಲ್ಲ, ಬೇಡೋ ಹೇಳಿ. ಮಕ್ಕಳು ಒಳ್ಳೆಯವರಾಗಬೇಕು ಅಂತ ಬಯಸ್ತೀರೋ ಅಥವಾ ಕುಡುಕರಾಗಬೇಕಂತ ಬಯಸ್ತೀರೋ? ಮಕ್ಕಳು ಯಾವಾಗಲೂ ಸೇದ್ಕೋತ ಮಾರ್ಕೋತ ಹೊಡ್ಕೋತ ಬಡ್ಕೋತ ತಿನ್ಕೋಂತ ಕುಡ್ಕೋಂತ ಈಟ್ ಡ್ರಿಂಕ್ ಮತ್ತೆ ಬೇಮೇರಿ. ಕನ್ನಡದಾಗ ಅದು ಬೇರೆ, ಇಂಗ್ಲಿಷ್ದಾಗ ಮಜಾ ಇರ್ತದ. ಈಟ್ ಡ್ರಿಂಕ್ ಅಂಡ್ ಬಿ ಮೇರಿ. ಕುಡಿಯೋದು ತಿನ್ನೋದು ಮಜಾ ಮಾಡೋದು ಅಷ್ಟೆ, ಇನ್ನೇನು.
ಹಿಂಗ ಇದ್ರೆ ಕೆಟ್ಟಲ್ಲ, ಹಂಗೆ ಅದು ಒಳ್ಳೆಯದೇ. ಆದರೆ ಮಕ್ಕಳ ಪರಿಣಾಮ ಆಗುತ್ತೆ, ಮಕ್ಕಳ ಮೇಲೆ ಪರಿಣಾಮ ಆಗ್ತದೆ. ಅದನ್ನು ನೀವು ಗಮನಿಸ್ತಾ ಇರಬೇಕು ಅಂದ ನಚಿಕೇತ. ಕಾಲದೇವತೆ ಹಿಂಗೆ ನಡೆದಾದ ಭೂಮಂಡಲದಾಗ. ನೀನು ಇಲ್ಲಿ ಹಿಮಾಲಯದ ತುಟ್ಟ ತುದಿಯೊಳಗ ನೀ ಹಿಂಗದೆ, ಅಲ್ಲಿ ಏನ್ ನಡೆದದ ನೋಡು. ಕರ್ನಾಟಕದಾಗ ಏನ್ ನಡೆದದ, ಅದರಾಗ ಬಾಗಲಕೋಟೆ ಜಿಲ್ಲಾದಾಗ ಏನ್ ನಡೆದದ, ಇಲ್ಲೇ ಅದರಾಗ ಇಲ್ಲೇ ಜಮಖಂಡಿ ಸುತ್ತಮುತ್ತ ಏನ್ ನಡೆದದ ಸ್ವಲ್ಪ ನೋಡು. ಎಷ್ಟು ಅಂಗಡಿಗಳು, ಮತ್ತು ನೀವು ಯಾವ ಥರ ಅಂಗಡಿಯೇ ತಿಳ್ಕೊಂಡಿರ್ಬೇಕು. ಏನು ಮುತ್ತು ರತ್ನದ ಅಂಗಡಿಗಳೇನು, ಹೂವಿನ ಅಂಗಡಿಗಳೇನು, ಮಕ್ಕಳು ಬೆಳಿ ಅಂದ್ರೆ ಹೆಂಗೆ ಬೆಳೀತಾವ. ಅದಕ್ಕಮ ನಚಿಕೇತ ಕಾಲಪುರುಷನಿಗೆ ಕೇಳ್ತಾ ಇದ್ದಾನ, ಭಗವಂತನೇ ಒಂದು ಕೆಲಸ ಮಾಡು, ನಾನು ಹೋಗುವುದರಾಗ ಏನಾಗಬೇಕು, ನಮ್ಮ ತಂದೆ ಬದಲಾಗ, ಸುಮನಾಹ ಮುಖ ಪ್ರಸನ್ನಾಗಿರಬೇಕು. ಒಳಗ ಅತಿಯಾದ ಆಶಾ ಇದ್ರೆ ಮುಖ ಪ್ರಸನ್ನ ಆಗುವುದಿಲ್ಲ. ಕೆಟ್ಟ ಆಶಾ ಒಳಗೆ ಹೊಕ್ಕಿತ್ತು ಅಂದ್ರೆ, ಇಫ್ ದ ಸತನ್ ಹ್ಯಾಸ್ ಟೇಕನ್ ಹಿಸ್ ಸೀಟ್ ಇನ್ ಯುವರ್ ಹಾರ್ಟ್, ಹೌ ಕ್ಯಾನ್ ದೇರ್ ಬಿ ಎ ಸ್ಮೈಲ್ ಆನ್ ಯುವರ್ ಫೇಸ್? ಹೇಳಿ. ಒಳಗೆ ಸತನ್ ಅಂದ್ರೆ ದುರಾಶಾ, ಕೆಟ್ಟ ಆಶಾ, ಒಂಥರ ರಾಕ್ಷಸ ಇದ್ದಂಗೆ. ಅದ ಎದ್ಯಾಗ ಹೊಕ್ಕಿತು ಅಂದ್ರೆ ಮುಖ ಹೆಂಗ ಅರಳ್ತದೆ. ಅಥವಾ ತಾನು ವ್ಯಸನಗಳಿಗೆ ಗುಲಾಮಾಗಿ ಬಿಟ್ಟಿದ್ರೆ ಮುಖ ಹೆಂಗ ಅರಳ್ತದೆ. ಸುಮನಾಹ ಹೆಂಗ ಅರಳಿರಬೇಕು, ಹೂ ಅರಳದಂಗಿರಬೇಕು. ನಮ್ಮ ತಂದೆ ನಾ ಹೋಗುವುದರಾಗ ಹೆಂಗಾಗಬೇಕಂದ್ರೆ, ನಾ ಬರಾಗ ಹೆಂಗಿದ್ದ ಹಂಗಿರಬಾರದು. ಬರಾಗ ಹೆಂಗಿದ್ದ ಒಂಥರ ಇದ್ದ, ನಾ ಹೋಗಾಗ ಹಂಗಿರಬಾರ್ದು. ನಾನು ಹೋಗು, ನೀನು ಕಳಿಸ್ಬೇಕಂತ ಮಾಡಿದೆಯಲ್ಲ, ಹಿಂಗ ಆದ್ರೆ ಕಳಿಸು, ಇಲ್ಲಿಕ ನಾ ಇಲ್ಲೇ ಇರ್ತೀನಿ ಅಂದ. ಇಲ್ಲೇ ಇರ್ತೀನಿ. ಇದು ಎರಡನೇ ಲಕ್ಷಣ ಹೇಳ್ದ. ಸುಮನಾಹ ಮನಸ್ಸು, ಮುಖದ ಮೇಲೆ ಪ್ರಸನ್ನತಾ ಇರಬೇಕು ನಮ್ಮ ತಂದೆ. ಆ ಬಳಿಕ ಮೂರನೇದ್ದು ವೀತಮನ್ಯುಹು, ಇನ್ನು ಮೇಲೆ ನಮ್ಮ ತಂದೆ ಸಿಟ್ಟಿಗೆ ಹೇಳೋದನ್ನು ನಿಲ್ಲಿಸಬೇಕು. ಅದೇ ಅವನನ್ನ ಹಾಳು ಮಾಡ್ತಾ ಇರೋದು. ಮನೆಯಾಗಿ ಹೆಜ್ಜೆಗೆ ಜಗಳಾಗೋದು ಯಾಕೆ? ಸಿಟ್ಟ. ಹೀಗಾದರೆ ನಾ ಅಂತೂ ಹೋಗುದಿಲ್ಲ ಅಂದ. ಅವ ಶಾಂತಿ ಇರಬೇಕು, ಅಲ್ಲೇ ಮನಸ್ಸು ಮುಖದ ಮೇಲೆ ಪ್ರಸನ್ನತಾ ಇರಬೇಕು. ಆ ಬಳಿಕ ಮೂರನೇದ್ದು ಸಿಟ್ಟು ಕಡಿಮೆ ಆಗ. ದ್ವೇಷ, ಸಿಟ್ಟು ಅಂತ ಏನದ, ಏನು ಒಮ್ಮೆಗಲೇ ಕ್ರುದ್ಧರಾಗ್ತೇವೆ ಅದೊಂದಿಷ್ಟು ಕಡಿಮೆ ಆಗಬೇಕು. ಯಾಕೆ? ಆ ಕ್ರೋಧ ಅನ್ನೋದು ಮತಿಯನ್ನ ಮಂದಗೊಳಿಸ್ತದೆ. ಕ್ರೋಧ ಸಾರಾಸಾರ ವಿವೇಚನಾ ಬುದ್ಧಿಯನ್ನ ಆವರಿಸಿ ಬಿಡ್ತದೆ. ಆ ಬಳಿಕ ಮನುಷ್ಯ ಏನು ಮಾಡ್ತಾನ, ಏನು ನುಡಿತಾನ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ತಂದೆಯಾಗಬೇಕಾದವ ಹಿಂಗಿರಬೇಕು ಅಂದ. ಇಲ್ಲದಿದ್ರೆ ಲಗ್ನ ಆಗಬೇಡಿ ಅಂತ. ಮಕ್ಕಳೇ ಬೇಕು ಅಂತ ಇದ್ರೆ ಮಕ್ಕಳಿಗೆ ಆದರ್ಶ ಆಗಿರಬೇಕೇ ವಿನಃ ಮಕ್ಕಳ ತಿರಸ್ಕಾರ ಮಾಡಂಗಾಗಿರಬಾರದು. ಹೇಗದ ಎಷ್ಟು ಗೃಹಸ್ಥಾಶ್ರಮ ಬಹಳ ಕಷ್ಟದ್ದು. ಇನ್ನ ಸನ್ಯಾಸ ಆಗೋದು ಚಲೋ. ಆರಾಮ ಯಾರ್ದಾರ ಮನೆಯಾಗಿ ಅಡ್ಡು ರೊಟ್ಟಿ ತಿಂದು ಮುಂದಿನ ಮನೆಗೆ ಹೋಗಿ ಜಗಳ ಮಾಡಿದರೂ ಸಹಿತ ಜಗಳ ಯಾರು ಕೇಳೋರು ಅದಾರ? ಸನ್ಯಾಸಿಗಳ ಜಗಳ ಯಾರು ಕೇಳೋರು? ಅದೇ ನಾಯಿ ಕೂಡ ಜಗಳ ಮಾಡಬೇಕು ಹಾದಿಯಾಗಿರೋದು, ಇಲ್ಲಿಕ್ಕೆ ಮತ್ತೆ ಅದರ ಥರ ಕೂಡ ಜಗಳ ಮಾಡಿ ಹೋಗಿ ಬಿಡಬೇಕಾಗ್ತದೆ. ಇನ್ನ ಅದು ಚಲೋ. ಒಮ್ಮೆ ಗೃಹಸ್ಥನಾದ ಬಳಿಕ ಕರ್ತವ್ಯಗಳೇ ಬರ್ತಾವ. ಆ ಕರ್ತವ್ಯ ನಿಭಾಯಿಸಲಿಕ್ಕೆ ಮನಸ್ಸಿದ್ರೆ ಲಗ್ನ ಆಗಬೇಕು, ಮಗು ಆಗಬೇಕು.
ನಚಿಕೇತ ಹೇಳ್ತಾನ, ಎಂಥ ಚಲೋ ಮಾತು ಹೇಳ್ತಾನ. ನಾವು ಹೋಗುವುದರಾಗ ನಮ್ಮ ಮನೆ ಬದಲಾಗಬೇಕು. ನಮ್ಮ ತಾಯಿ ಎಷ್ಟು ಪ್ರೇಮಳ, ತಂದೆ ಎಷ್ಟು ಕ್ರುದ್ಧ. ನಮ್ಮ ತಾಯಿ ಅಷ್ಟು ಪ್ರೇಮ. ಎಲ್ಲ ತಡ್ಕೊಂಡಾಳೆ. ನಮ್ಮ ತಂದೆ ಸಿಟ್ಟು ತಡ್ಕೊಂಡು ಕೊನೆಗೆ ಆ ಸಿಟ್ಟು ನನ್ನ ಮೈ ಮೇಲೆ ಬಂದು ನಾ ಇಲ್ಲಿಗೆ ಬಂದೆ. ಅದು ಉಪಯೋಗ ಆಯಿತು. ನಿನ್ನ ನೋಡಿದ್ನೆಲ್ಲ ಬಹಳ ಸಂತೋಷಪಟ್ಟೆ. ಕಾಲದೇವತೆಯೇ, ನಿನ್ನ ಸಮೀಪದೊಳಗೆ ನನಗಷ್ಟು ಆನಂದ ಆಗಿದೆ. ಎಂಥ ಪರಿಸರ ಇದು, ಎಷ್ಟು ಸುಂದರವಾದದ್ದು. ನೀನು ಕಾಲದೇವತೆಯಾದರೂ ಸಹಿತ ನಿನ್ನ ಮನೆಯೊಳಗೆ ಎಂಥ ಧರ್ಮದ ಸುವಾಸನೆ ಹರಿವೆದ. ಕಾಲದೇವತೆಯೇ, ಏನು ನಿಮ್ಮ ಮನೆಯವರು, ಏನು ಶ್ಯಾಮಲಾ ದೇವಿಯವರು, ಏನು ಕಾಲದೇವತೆ ನೀನು, ಎಂಥ ಧರ್ಮ, ಎಷ್ಟು ಪ್ರಸನ್ನತ. ನಿಮಗೆ ಶ್ಯಾಮಲಾ ದೇವಿ ಇಷ್ಟೆಲ್ಲ ಹೇಳಿದರೂ ಸಹಿತ ಅದನ್ನು ಸ್ವೀಕಾರ ಮಾಡಿ ಮನಸ್ಸು ಕೆಡಿಸಿಕೊಳ್ಳದಂಗ, ಮನಸ್ಸು ಅರಳುವಂಗ ಪ್ರಸನ್ನತೆಯನ್ನು ಮುಖದ ಮೇಲೆ ತಾವು ಮೂಡಿಸಿಕೊಂಡ್ರಿ ಎಲ್ಲ. ಇದೇ ತೋರಿಸ್ತದೆ ಒಬ್ಬ ಗೃಹಸ್ಥ ಹೆಂಗಿರಬೇಕು. ವೀತಮನ್ಯು ಗೌತಮ ಮಾ ಅಭೇ. ನಾನು ಹೋದೆ ಅಂದರೆ ನನ್ನ ಕೂಡ ಅವ ಸಿಟ್ಟಿಗೆ ಹೇಳಬಾರದು, ಶಾಂತ ಆಗಿರಬೇಕು. ನನಗೆ ಅವ ಸಿಟ್ಟಿಗೆ ಹೇಳೋದು ಕೆಟ್ಟಂತ ಅನಿಸಿಲ್ಲ, ಆದರೆ ಶಾಂತ. ಅವನಿಗೆ ಒಳ್ಳೆಯದಾಗ್ತದೆ, ನನಗೇನಾಗೋದಿಲ್ಲ, ನನಗೆ ಗೊತ್ತಿದೆ, ಆದರೆ ಅವನಿಗೆ ಒಳ್ಳೆಯದಾಗ್ತದೆ. ನಮ್ಮ ತಂದೆ ಸಮಾಧಾನ ಪಡಬೇಕಲ್ಲ. ಮನಸ್ಸು ಯಾವಾಗಲೂ ಕಾಯ್ತಾ ಇತ್ತು ಅಂದರೆ ಸಮಾಧಾನ ಹೆಂಗೆ ಸಿಗ್ತದೆ ಹೇಳಿ? ನಮ್ಮ ತಾಯಿ ಸಮಾಧಾನ, ನಾನೂ ಸಮಾಧಾನ, ಆದರೆ ನಮ್ಮ ತಂದೆ ಬಹಳ ತಾಪ್ ಮಾಡ್ಕೋತಾನೆ, ಅದೆಷ್ಟು ಕಡಿಮೆ ಆಗ. ಹಿಂಗೆ ಯಾರೇ ಕೇಳ್ಯಾರೇನು ವರ? ನೀವು ಎಲ್ಲರೂ ಹೋಗಿ ಹೇಳ್ತಿರಲ್ಲ, ದೀಪ ಹಚ್ಚಿ ವರ ಕೇಳ್ತಿರಲ್ಲ, ಏನು ಕೇಳಿರಿ ಹೇಳಿ? ದೇವರು ಬಂದಿಲ್ಲ, ವರ ಕೊಟ್ಟಿಲ್ಲ, ಅವನಿಗೆ ಗೊತ್ತದ. ಕೇಳಿದ್ರೆ ಕಷ್ಟದ ಮೈ ಮೇಲೆ ಬರ್ತದ ಅಂತ ಅವ ಯಾರಿಗೆ ಭೇಟಿನೇ ಆಗೋದಿಲ್ಲ ಇತ್ತೀಚೆಗೆ. ಯಾರ್ಯಾರಿಗೆ ಭೇಟಿ ಆಗೋದು? ಯಾಕೆ? ಅವನಿಗೆ ಗೊತ್ತಾಗ್ಯದ ಇವ್ರು ಕೊಡಕ್ಕೆ ಸಾಧ್ಯ ಇಲ್ಲ ಈ ಜನರಿಗೆ. ಒಬ್ಬರದ ವಿರುದ್ಧ ಒಬ್ಬರು ಕೇಳಿದ್ರೆ ಕೊಡೋದು ಯಾರಿಗೆ? ಹಾಗೆ ಈ ಊರಾಗ ನಾನು ಒಬ್ಬನೇ ಶ್ರೀಮಂತ ಆಗ್ಬೇಕಂತ ಕೇಳಿದ್ರೆ 10 ಮಂದಿ, ಯಾರಿಗೆ ಕೊಡೋದು ಹೇಳಿ? 10 ಮಂದಿ ಕೊಡ್ಬೇಕು. 10 ಮಂದಿ ಕೊಟ್ರೆ ಮಾತು ಮುರಿದಂಗಾಯ್ತು. ಒಬ್ಬನೇ ಶ್ರೀಮಂತ ಆಗ್ಬೇಕಂತ ಪ್ರತಿಯೊಬ್ಬ ಕೇಳ್ಯಾನ, ಒಬ್ಬನೇ ಇರ್ಬೇಕಲ್ಲ. 10 ಮಂದಿ ಕೇಳ್ಯಾರ, ಹೆಂಗ್ ಕೊಡ್ತಾನ? ಅವನಿಗೂ ಸಾಧ್ಯ ಇಲ್ಲ. ದೇವರನ್ನು ಸಹಿತ ಸೋಲಿಸಿ ಬಿಟ್ಟವರು ಮನುಷ್ಯ ಏನ್ ಕೊಡ್ತಾರ? ಅದಕ್ಕೆ ನಿನಗೆ ಹೆಂಗೆ ಬೇಕು ಹಂಗೆ ಬಾ, ನಿನಗೆ ಏನು ಬೇಕು ಮಾಡು, ಮತ್ತು ಏನು ಬೇಕಾದ್ದು ಕೇಳು. ಅದು ಸಿಕ್ಕರೂ ನಿಂದ, ಸಿಗದಿದ್ರು ನಿಂದ, ನನಗೆ ಯಾವ ಸಂಬಂಧ ಇಲ್ಲ ಅಂತ ಮಾರುತಿ ಎದುರಿಗೆ ಮುಖ ಮಾಡೋದಿಲ್ಲ. ಒಂದು ಕಡೆ ನೀನು ನೋಡಬಾರದು. ಇಲ್ಲೇನು ನೋಡಿರಲ್ಲ ಎದುರಿಗೆ ಒಬ್ಬ ರಾಮನ ಬೆನ್ನ ಹತ್ತೆ ಇನ್ನ ಗುಡ್ಡು ಇಳಿದಲ್ಲ ಕೈಯಾಗಿಂದ. ನಿನ್ನ ಜಗಳ ಬಿಡಿಸಾಕ್ ಹೋದ್ರೆ ನಮ್ಮ ಗತಿ ಏನಾದೀತು? ದೇವರೆಲ್ಲ ಶಾಣ್ಯರಾಗಿ ಬಿಟ್ಟಾರ. ಎಲ್ಲ ದೇವರು ಶಾಣ್ಯರು, ಬಹಳ ಶಾಣ್ಯರು. ಏನು ನಚಿಕೇತ ಎಷ್ಟು ಚಂದ ಹೇಳ್ತಾನೆ. ಒಬ್ಬ ತಂದೆ ಹೆಂಗಿರಬೇಕು ಅನ್ನೋದನ್ನು ಎಷ್ಟು ಅದ್ಭುತವಾಗಿ ಹೇಳ್ತಾನೆ. ತ್ವತ್ ಪ್ರಸೃಷ್ಟಂ, ನಿನ್ನಿಂದ ಕಳುಹಲ್ಪಟ್ಟ ನನ್ನನ್ನ, ಪ್ರತೀತಃ ನನ್ನನ್ನು ಗುರುತಿಸಬೇಕು. ಇದೊಂದು ಬಹಳ ಚಲೋ ಮಾತು. ಮತ್ತು ಪ್ರೇಮದಿಂದ ನಾನು ಕೂಡ ಮಾತನಾಡಬೇಕು, ಗುರುತಿಸಬೇಕು ಅಂದ. ಯಾಕಂದ್ರೆ ಹೆಂಗೂ ಕಾಲ ಪುರುಷನಿಗೆ ನಾನು ಕೊಟ್ಟು ಕಳಿಸೇನಿ, ಇನ್ನು ತಿರುಗಿ ಬಂದ್ರೆ ಜೀವಂತ ಹೆಂಗೆ ಬರ್ತಾನೆ? ನನ್ನ ಮಗ ಇವ ಅಲ್ಲ ಅನ್ನಬಾರದು. ಅವಾಗ ಹೋಗ್ತಿದ್ದಿಲ್ಲ, ಯಾತ್ರೆಗೆ ಹೊರಟವರನ್ನ ಮನೆಯವರು ಕಳಿಸಿಬಿಡ್ತಿದ್ರು. ಎಲ್ಲ ಮಾಡೇ ಕಳಿಸ್ತಿದ್ರು, ಗೊತ್ತಿರ್ಬೇಕು ನಿಮಗೆ. ಎಲ್ಲ ಮಾಡಿ ಅಂದ್ರೆ ಅಂತ್ಯ ಸಂಸ್ಕಾರ ಮಾಡೇ ಕಳಿಸ್ಬಿಡೋರು. ಇವ ಬರ್ತಾನಂತ ಭರವಸೆ ಏನು ಅಂತಿದ್ರು.
ಯಾಕೆ ಅವಾಗೇನೂ ಇರಲಿಲ್ಲ, ಮಾಧ್ಯಮಗಳಿರಲಿಲ್ಲ, ವಾಹನಗಳಿರಲಿಲ್ಲ, ಹೋದವರು ಆ ಕಡೆ ಹೋಗ್ತಿದ್ರು, ತಿರುಗಿ ಬರ್ತಾರಂತ ಭರವಸೆ ಇರಲಿಲ್ಲ. ಅಂಥ ಕಾಲದಾಗ ಹೋಗಾಗ ಬೀಳ್ಕೊಟ್ಟು ಬಿಡ್ತಿದ್ರು. ಅಕಸ್ಮಾತ್ ತಿರುಗಿ ಬಂದ್ರೆ ಗಾಬರಿ ಆಗ್ತಿದ್ರು ಎಷ್ಟೋ ಸಲ. ಈಗ ನಿನ್ನನ್ನ ಐ ಗೇವ್ ಯು ಟು ದ ಡೆತ್ ಅಂತ ಹೇಳಿ ಕಳಿಸಿಕೊಟ್ಟಿದ್ದ ಯಾರನ್ನ? ನಚಿಕೇತನ್ನ. ನಿನ್ನನ್ನು ಮರಣ ದೇವತೆಗೆ ಕೊಟ್ಟು ಕಳಿಸ್ತೇನೆ ಅಂತ ಹೇಳಿ ಇಲ್ಲಿ ಕಡೆ ಕಳಿಸಿದ. ಮತ್ತು ಮರಣ ದೇವತೆಗೆ ಕೊಟ್ಟಿನಿ ಅಂದ ಬಳಿಕ ಮರಣ ದೇವತೆಯ ಕೈಯಾಗಿ ಉಳಿದವ್ರು ಯಾರು ಉಳಿದರು? ಅದಕ್ಕೆ ನಾನು ನಚಿಕೇತ ಅಂತ ಅವ ಗುರ್ತರೆ ಹಿಡಿಬೇಕಲ್ಲ ಅಂತ ಹೋಗೋದ್ರಾಗ ಮರ್ತರೆ ಏನ್ ಮಾಡೋದು? ಮಗ ಸತ್ತೇ ಹೋದ ಅಂತ ಅವ ತಲೆ ಹಾಕ್ಕೊಂಡಿದ್ದ ಅಂದ್ರೆ ನಾನು ಜೀವಂತವಾದ್ರೆ ಅವನ್ ನಂಬೋದು ಹೆಂಗ್ ಸಾಧ್ಯದ? ಅದಕ್ಕೆ ದಯಮಾಡಿ ನಾನು ಗುರ್ತಿಡಿಬೇಕವ, ನಾನು ಜೀವಂತದೀನಿ ಮತ್ತು ಏನೂ ಆಗಿ ಬಂದೀನಿ ಅಂತ ಹಿಂಗ ಆಗಬಾರದು. ಇದು ಹೊಸದು. ಕಾಲದೇವತೆಯೇ ನಿನ್ನ ಹತ್ತಿರ ಬಂದು ಜೀವಂತವಾಗಿ ಹೋದವ ನಾವೊಬ್ಬನೇ. ಆದ್ದರಿಂದ ಜಗತ್ತಿನಲ್ಲಿ ನನ್ನನ್ನು ಗುರುತಿಸಬೇಕು ನಮ್ಮ ತಂದೆ. ಆದ ಅಂತ ಅನ್ನಬಾರದು. ಮಕ್ಕಳು ಬದಲಾಗಬಾರದು. ಬಹಳ ಅದು ಉದ್ದೇಶ. ಗುರುತು ಹಿಡಿಯುವಂಗಿರಬೇಕು ನಾವು. ಮನೆಯಿಂದ ಹೋಗಾಗ ಒಂಥರ, ತಿರುಗಿ ಬರಾಗ ಒಂಥರ. ಹಿಂಗಾದ್ರೆ ಮಕ್ಕಳು ಹೆಂಗ? ಸಾಲಿಗೆ ಕಳಿಸ್ಕೊಟ್ಟೇವಿ, ಬರಾಗವ ಬಂದ, ನೀವ್ಯಾರು ಅಂದ. ಇವ್ರಿಗೆ ನನಗೆ ಹೇಳೋರು ನೀವ್ಯಾರು ಅಂದ. ಹೋಗಾಗ ನಮಸ್ಕಾರ ಮಾಡಿ ಏನ್ ಮಾಡ್ಲಿ ಅಂತೆಲ್ಲ ಕೇಳಿ ನೀವು ಹೆಂಗ್ ಹೇಳ್ತೀರಿ ಹೆಂಗ್ ಕೇಳ್ತಾನಂತ ಹಾದವ. ಬರಾಗ ಹಿಂಗ ಬಂದ, ಅವನೇ ಅಂತ ಭರವಸೆ ಹೆಂಗ ಬದಲಾಗ. ಹಂಗೆ ನಾನಾಗಿಲ್ಲ, ಅವನು ಹಂಗೆ ತಿಳ್ಕೋಬಾರದು. ಹಂಗೆ ನನ್ನನ್ನ ಗುರುತಿಸಬೇಕು. ಪ್ರತೀತಃ ಅಭಿವದೇತ್. ಹಿ ಹ್ಯಾಸ್ ಟು ರಿಕಗ್ನೈಸ್ ಮೀ. ಅವನನ್ನು ಗುರುತಿಸಬೇಕು. ಆ ಬಳಿಕ ನನ್ನ ಕೂಡ ಚಂದಾಗಿ ಮಾತನಾಡಬೇಕು. ಏತತ್ ತ್ರಯಾಣಂ ಪ್ರಥಮಂ ವರಂ ವೃಣೇ. ಇದು ನನ್ನ ಮೊಟ್ಟ ಮೊದಲನೆಯ ವರ. ನಾ ಕೇಳೋ ವರ ಇದು ಮೊದಲನೆಯ ವರ. ಎಷ್ಟು ಚಂದಿಲ್ಲ ವರ, ಎಷ್ಟು ಚಲೋ ಅದ. ಎಂದು ನೀವು ಮನೆಗೆ ಹೋಗಬೇಕು. ನಿಮ್ಮ ಮನೆಯ ಮಕ್ಕಳಿರ್ತಾವ, ಅವ ನಚಿಕೇತ ಅಂತ ತಿಳ್ಕೊಳ್ಳಿ. ನಚಿಕೇತ್, ಮುಗ್ಧ, ಇನ್ನೋಸೆಂಟ್, ವೆರಿ ಆನೆಸ್ಟ್, ವೆರಿ ಸಿನ್ಸಿಯರ್, ಇನ್ನೋಸೆಂಟ್, ಸಿನ್ಲೆಸ್. ಹಾಗೆ ತಾಜಾ ಸ್ವಚ್ಛ ಮಕ್ಕಳು ಅಂತ ತಿಳ್ಕೊಳ್ಳೋದು. ಆ ಬಳಿಕ ಏನಾದರೂ ನಾವು ಹಿಂಗ ಮಾಡ್ತಿದ್ರೆ, ನಚಿಕೇತನ ತಂದೆ ಹಂಗ ನಮ್ಮದು ಸ್ವಭಾವ ಇತ್ತು ಅಂದ್ರೆ, ಈಗ ಕಾಲದೇವತೆ ಹೇಳ್ದಂಗ ಸ್ವಲ್ಪ ಇಷ್ಟು ಕೇಳ್ದಲ್ಲ, ಇದು ನನ್ನ ವರ ಕೊಡು ಅಂತ ಕೇಳ್ದ. ಅವಾಗ ಕಾಲದೇವತೆ ಮಹಾ ಅನುಭಾವಿ, ಕಾಲದ ಇತಿಮಿತಿಗಳನ್ನು ಅರಿತವ, ಕಾಲದ ಒಳಹೊರಗನ್ನ ತಿಳಿದವ ಅಂಥ ಮಹಾನುಭಾವ ಆತ ಅಂತಾನ. ಯಥಾ ಪುರಸ್ತಾದ್ ಭವಿತಾ ಪ್ರತೀತಃ ಔದ್ದಾಲಕಿ ಆರುಣಿ ಮತ್ ಪ್ರಸೃಷ್ಟ ಸುಖಂ ರಾತ್ರಿ ಶೈತ ವೀತಮನ್ಯು ತ್ವಾಂ ದದೃಶಿವಾನ್ ಮೃತ್ಯುಮುಖಾತ್ ಪ್ರಮುಕ್ತ. ಅವ ಹೇಳ್ತಾನೆ, ಕಾಲದೇವತೆ ಹೇಳ್ತಾನೆ, ಆಯಿತು ನಿನ್ನ ವರ, ನಿನ್ನ ಮೊದಲನೆಯ ಬೇಡಿಕೆಯನ್ನು ನಾನು ಕೊಟ್ಟೇನೆ. ನೀನು ಹೋಗು ತಿರುಗಿ. ಹೋದರೆ ಯಥಾ ಪುರಸ್ತಾತ್, ಮೊದಲ ಹೇಗ ನಿನ್ನ ಗುರುತ ಹಿಡಿತಿದ್ದ ಅದೇ ರೀತಿ ನೀವು ಹೋದರೆ ನೀನು ನಚಿಕೇತ ಅಂತ ನೇರವಾಗಿ ಗುರುತಿಸ್ತಾನೆ. ಹಂಗೆ ನೀನು ಹೋಗು.
ಅವ ಸಂದೇಹ ತಾಳೋದಿಲ್ಲ, ಬಹಳ ಸಂತೋಷ ಪಡ್ತಾನೆ. ಹೋಗು. ಔದ್ದಾಲಕಿ, ಇವರ ತಂದೆ ನಚಿಕೇತನ ತಂದೆ ಉದ್ದಾಲಕ, ನಚಿಕೇತನ ತಂದೆ ಆರುಣಿ, ನಚಿಕೇತನ ತಂದೆ ವಾಜಸ್ರವಸ್, ಇವೆಲ್ಲ ಅವನ ಹೆಸರುಗಳು. ಮತ್ತ ಪ್ರಸೃಷ್ಟ, ನಾನು ನಿನ್ನನ್ನು ಕಳಿಸ್ತೇನೆ, ನೀನು ಹೋಗು, ನಿಮ್ಮ ತಂದೆ ನಿನ್ನನ್ನು ಗುರುತಿಸ್ತಾನೆ. ಇದು ಮೊದಲನೇದು. ಆ ಬಳಿಕ ಸುಖಂ ರಾತ್ರಿ ಶಹಿತ ವೀತಮನ್ಯು, ಅವ ಇನ್ನು ಮೇಲೆ ಸಿಟ್ಟಿಗೆ ಹೇಳೋದಿಲ್ಲ, ಇನ್ನು ಮೇಲೆ ಸಿಟ್ಟಿಗೆ ಹೇಳೋದಿಲ್ಲ. ನಿನಗೆ ಗೊತ್ತಿಲ್ಲ, ನಿಮ್ಮ ತಂದೆ ಸಿಟ್ಟಿಗೆದ್ರೂ ಕೂಡ ನಿನ್ನ ಬಗ್ಗೆ ಅತ್ಯಂತ ಪ್ರೇಮ. ನಿನ್ನ ಕಳಿಸಿಬಿಟ್ಟ ಇದರಾಗ ಆವೇಶದಾಗ, ಆದರೆ ಈಗ ಅವ ನಿದ್ರೆನೇ ಮಾಡ್ತಾ ಇಲ್ಲ. ಅವನ ಜೀವನದ ಒಂದು ದೊಡ್ಡ ಬೆಳಕ ಮರೆಯಾದಂಗಾಗಿದೆ. ಅವನ ಆಶ್ರಮದಲ್ಲೇ ನಿಮ್ಮ ಮನೆಯೊಳಗ ಎಲ್ಲ ಕತ್ತಲೆ ಹರಿಬಿಟ್ಟದೆ. ನಿಮ್ಮ ತಂದೆ ಮುಗ್ಧಾಗಿ ಬಿಟ್ಟಾನೆ, ಒಂಥರಾಗ. ಹೋಗು, ನೀ ಹೋದರೆ ಇಷ್ಟು ಸಂತೋಷ ಪಡ್ತಾನೆ. ಆತ ನಿದ್ರೆ ಮಾಡಿಲ್ಲ, ಆತನ ಮನಸ್ಸಿನಲ್ಲಿ ಏನಾದರೂ ತುಂಬಿದ್ರೆ ನಚಿಕೇತ. ಅಷ್ಟು ಒಳ್ಳೆಯವ, ಅದಕ್ಕೆ ಅವಾಗ ಋಷಿ ಅಂತಾರೆ. ಮ್ಯಾಲ ಸ್ವಲ್ಪದ ಹಂಗೆ, ಆದರೆ ನಿಮ್ಮ ತಂದೆ ಬಹಳ ಒಳ್ಳೆಯವ. ಔದ್ದಾಲಕಿ ಆರುಣಿ ಸುಖಂ ರಾತ್ರಿ ಶಯಿತ ವೀತಮನ್ಯು, ನೀ ಹೋದ್ರೆ ಅವನ ಸಿಟ್ಟೆಲ್ಲ ಇಳಿದಿರ್ತದೆ. ಸಿಟ್ಟ ಮಾಡೋದಿಲ್ಲ, ಯಾಕೆ ಬಂದಿ ಅಂತ ಕೇಳೋದಿಲ್ಲ. ನಾನು ಕಳಿಸಿಕೊಟ್ಟಿದ್ನೆಲ್ಲ ಮತ್ತ್ಯಾಕೆ ಬಂದಿ ಅಂತ ಅನ್ನೋದಿಲ್ಲ. ಬಂದ್ರೆ ಸಾಕಾಗ್ಯದ ನಿಮ್ಮ ತಂದೆಗೆ ಈಗ. ಹೋಗು. ಸುಖಂ ರಾತ್ರಿ ಶಹಿತ, ನೀ ಹೋದಿ ಅಂದ್ರೆ ತಣ್ಣಗೆ ಮಲಕೋತಾನಿನ್ನ, ತಣ್ಣಗೆ ಮಲಗ್ತಾನ. ಅಷ್ಟು ನಿನ್ನ ಬರುವಿಕೆ ಆತನಿಗೆ ಬೇಕಾಗ್ಯದ. ಹೋಗು. ತ್ವಾಂ ದದೃಶಿವಾನ್, ನಿನ್ನ ನೋಡಿದ್ರೆ ಸಾಕು ಅವನು ಹೃದಯ ಉಕ್ಕಿ ಬರುತ್ತದೆ. ಮೃತ್ಯು ಮುಖಾತ್ ಪ್ರಮುಕ್ತಂ, ಯಾಕೆ ಅವನಿಗೆ ಗೊತ್ತದೆ ನೀನು ಹೋಗಿ ಅಲ್ಲಿ ನಿಲ್ಲೋದಂದ್ರೆ, ಮನೆಗೆ ಬರೋದಂದ್ರೆ ಮೃತ್ಯುವಿನ ಮುಖದಿಂದ ಹೊರಗೆ ಬಂದಂಗ. ಅದನ್ನು ನೋಡಿ ಬಹಳ ಸಂತೋಷ ಪಡ್ತಾನೆ ನಿಮ್ಮ ತಂದೆ. ಅವ ಋಷಿ. ಆದರೆ ಎಷ್ಟೋ ಸಲ ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಸಹಿತ ಕೆಲವು ಮಾನಸಿಕ ಭಾವನೆಗಳ ಮಧ್ಯ ನಾವು ಸೋತಿರ್ತೀವಿ. ಭಾವನೆಗಳಿಗೆ ಸೋತು ಹೋಗಿ ಎಲ್ಲ ಇರ್ತದೆ, ಒಂದು ಯಾವುದೋ ಒಂದಿಷ್ಟು ಇರ್ತದೆ, ದೋಷ ಇರ್ತದೆ. ನಿಮ್ಮ ತಂದೆ ಎಲ್ಲ ದೊಡ್ಡವನೇ, ಆದರೆ ಒಂದು ಎರಡು ದೋಷಗಳು. ಒಂದು ಸಿಟ್ಟಿಗೆ ಹೇಳೋದು, ಎರಡನೇದ್ದು ಏನು ಕೊಡ್ದಂಗಿರೋದು, ಇಷ್ಟ ಎರಡು ದೋಷ. ಆದರೆ ಯಾವ ವ್ಯಸನಕ್ಕೆ ಬಿದ್ದಿಲ್ಲ, ವ್ಯಸನದ ಗುಲಾಮಾಗಿಲ್ಲ. ಬಹಳ ದೊಡ್ಡವ. ಇವೊಂದು ಎರಡದಾವಲ್ಲ, ಇವು ಎರಡೂ ಹೋಗ್ತಾ ಹೋಗು ಅಂದ. ನಿಮ್ಮ ತಂದೆ ಹೋಗುವುದರಾಗ ಶಾಂತ ಸಂಕಲ್ಪನಾಗ್ತಾನ, ಸುಮನಾಹ, ಮನಸ್ಸು ಪ್ರಸನ್ನವಾಗ್ತದೆ, ತಣ್ಣಗೆ ನಿದ್ರೆ ಮಾಡ್ತಾನ. ಒಂದು ಮನೆಯೊಳಗೆ ಶಾಂತಿ ಅದ. ಇದರ ಅರ್ಥ ಏನು ಅಂದ್ರೆ, ಮನೆ ಜನ ತಣ್ಣಗೆ ರಾತ್ರಿ ತುಂಬ ಎಲ್ಲಿ ಮಲಗ್ತಾರಲ್ಲ, ಆ ಮನೆಯೊಳಗೆ ಶಾಂತಿ ಅದ ಅಂತ ಅರ್ಥ. ಎಷ್ಟು ಅವನ ಲಕ್ಷಣ ಹಂಗದ. ಸುಖಂ ರಾತ್ರಿ ಶಯಿತ, ಸುಖಂ ಶಯಿತ ರಾತ್ರಿ, ರಾತ್ರಿಯೊಳಗೆ ಶಾಂತವಾಗಿ ಮಲಗ್ತಾನ ನಿಮ್ಮ ತಂದೆ, ನಿಮ್ಮ ತಾಯಿ. ಅಂಥ ವಾತಾವರಣ ನಿರ್ಮಾಣ ಆಗ್ತದೆ. ಇವನಿಗೆ ಇನ್ನೊಂದು ಒಬ್ಬ ಮಗ ಇದ್ದ, ಶ್ವೇತಕೇತು ಅಂತ. ಅವ ಬಹಳ ದೊಡ್ಡ ವ್ಯಕ್ತಿ ಆದ. ಇವ ನಚಿಕೇತ ಹೇಗೆ, ನಚಿಕೇತನಂಗ ಅವನು ಶ್ವೇತಕೇತು ಆದ. ಅವನದೊಂದು ಬೇರೆ. ಈಗ ಹೇಳ್ತಾನೆ, ಶಯಿತ ವೀತಮನ್ಯು, ನಿಮ್ಮ ತಂದೆ ಶಾಂತ ಆಗ್ತಾನ, ತಣ್ಣಗೆ ಮಲಕೋತಾನೆ.
ಇಂದ ನೀವು ಮನೆಗೆ ಹೋಗಿ ತಣ್ಣಗೆ ಮಲ್ಕೊಳ್ಳೋದು. ತಲೆಯಾಗ ಏನು ಹಾಕ್ಕೊಳ್ಳಕ್ ಹೋಗಬಾರದು. ಏನಾರೇ ಹಾಕ್ಕೊಂಡ್ರಿ ಅಂದ್ರೆ ಏನಾಗ್ತದೆ ಹೇಳಿ? ಏನಾರೇ ಹಾಕ್ಕೊಂಡ್ರೆ ಸುಮನ ಇಲ್ಲ, ಶಾಂತ ಸಂಕಲ್ಪ ಇಲ್ಲ. ಅತ್ಯಂತ ಮಹತ್ವದ ವಸ್ತು ಏನಾದರೂ ಇದ್ರೆ ನಿದ್ರೆ ಅದ. ಒಬ್ಬ ಮನುಷ್ಯ ಆರಾಮದಾನ, ಇದರ ಅರ್ಥ ಏನು ಅಂದ್ರೆ ಚೆನ್ನಾಗಿ ಮಲಗ್ತಾನ ಅಂತ. ನಮ್ದು ಏನಾಗ್ಯದ ಅಂದ್ರೆ ನಿದ್ರೆ ಮಾಡೋ ಬಹಳ ಬಾದ ಅಂತ ನಾವು ತಿಳ್ಕೊಂಡೇವಿ. ಯಾತ್ರೆ ನಿದ್ದೆ ಮಾಡೋರು ರಾತ್ರಿ ಇರೋದು ಅದಕ್ಕೆ. ರಾತ್ರಿ ಅದಕ್ಕದ ಎಲ್ಲ ಪಕ್ಷಿಗಳೆಲ್ಲ ಬುದ್ಧಿ ಕೆಡಿಸ್ಕೊಂಡಾವೇನು? ಪಕ್ಷಿಗಳೆಲ್ಲ ಮಲ್ಕೊಳ್ಳೋದಿಲ್ಲೇನು? ಅದರರ್ಥ 12 ತಾಸು ಮಲ್ಕೋಬೇಕಂತಲ್ಲ, ತಣ್ಣಗೆ ಹಾಸಿಗೆಯೊಳಗೆ ಚಿಂತೆ ಹೋಗಬಾರದು. ಎಲ್ಲಿ ತಕ ಚಿಂತೆ ಇರಬೇಕು ಅಂದ್ರೆ ಮನಿ ಬಾಗಿಲ ತಕ ಚಿಂತೆ ಇರಬೇಕು. ಆ ಬಳಿಕ ಅಲ್ಲೇ ಅವುಗಳನ್ನು ಬಿಟ್ಟು ಚಪ್ಪಲಿಟ್ಟಲ್ಲೇ ಅಲ್ಲಿಟ್ಟು ಒಳಗೆ ಬಂದು ಆರಾಮ್. ಮತ್ತು ಈಗ ಇಡುವುದಿಲ್ಲೇನು, ನಾವು ಬೂಟ ಪಾಠ ಹಾಕ್ಕೊಂಡಿರ್ತೀವಿ, ಅದರಾಗ ಒಂದು ಕಾಲ್ಚೀಲ ಅಂತ ಇರ್ತದೆ. ಕಾಲ್ಚೀಲ ತಗೊಂಡು ಅಡಿಗೆ ಮನೆಗೆ ಹೋಗ್ತೀವೇನು? ಅದನ್ನೆಲ್ಲ ತೆಗೆದು ಬೂಟದ ಒಳಗ ಇಲ್ಲ ನೋಡ್ರಿ, ನೀವು ಹೆಂಗಿಟ್ಟಿರ್ತೇವೆ, ಬೂಟದ ಒಳಗೆ ಇಟ್ಟು ಒಳಗೆ ಹೋಗ್ತೇವೆ. ಮತ್ತೆ ಯಾವಾಗ ಹಾಕೋತೀವಿ, ಮತ್ತೆ ಹೊರಗೆ ಹೋಗಾಗ ಅವತಾರನ ಹಾಕ್ಕೊಂಡು ಬೂಟ್ ಹಾಕ್ಕೊಂಡು ಹೊರಗೆ ಹೊಂಟೇವೆ. ಆದರೆ ಒಳಗೆ ತರಂಗಿಲ್ಲ, ಒಳಗೆ ತರೋದಿಲ್ಲ. ಹಂಗೆ ಚಿಂತೆ ಪಂತೆ ಏನರೇ ಇರೋಲ್ಲ. ಯಾಕೆ? ಅವೆಲ್ಲ ಬಾಗಿಲ ತಕ ಬರೋ ತಕ ಇದ್ದು ಬಾಗಿಲದಾಗ ಹಿಂಗೆ ಅಲ್ಲಿ ಬಾಗಿಲದಾಗ ಚೆಲ್ಲೆ ಇಟ್ಟು ಮತ್ತೆ ತಿರುಗಿ ಹೋಗಾಗ ಹೊರಗೆ ಹೋಗಾಗ ತಗೊಂಡು ಹೋಗೋದು. ಹಂಗೆ ಮನೆ ಇತ್ತು ಅಂದ್ರೆ ಗ್ರಹ ಶಾಂತಿ. ನಮ್ಮದೇನಾಗ್ಯದ ಅಂದ್ರೆ ಬಾಗಿಲು ತೆಗೆದು ಕೂಡಲೇ ಬಾಗಿಲು ಈ ಕಡೆ ಅದ ಅದಕ್ಕೆ ಹಿಂಗಾಗ್ಯದ, ಕಿಟಕಿ ಈ ಕಡೆ ಅದ ಅದಕ್ಕೆ ಹಿಂಗಾಗ್ಯದ. ಅವು ಅಂತಾವ ಗ್ವಾಡಿಗಳು ಬಾಗಿಲುಗಳು, ನಿನ್ನ ಮನಸ್ಸು ಹಂಗದ ಹಿಂಗಾಗ್ಯದ. ನಾವೇನಾಗ್ತೇವೆ? ನಾವೇನು ಮಾಡ್ತೇವೆ? ನಾವು ಬಾಗಿಲ ಕಿಟಕಿ ನಮ್ಮನ್ನು ಬದಲು ಮಾಡಿದರೆ ನೀ ಬದಲಾಗಬೇಕಲ್ಲಪ್ಪ. ನಮ್ಮನ್ನು ಉತ್ತರ ತೆಗೆದು ದಕ್ಷಿಣಕ್ಕೆ ಹಾಕಿದರೆ ನಿನ್ನ ಮನಸ್ಸ ಬದಲಾಗಬೇಕಲ್ಲ. ಅದು ಹೆಂಗಾಗ್ತದೆ ಹೇಳು? ಗ್ವಾಡೆ ಅಂತಾವ, ಬಾಗಿಲಂತಾವ, ಕಿಟಕಿ ಅಂತಾವ, ಮನಿ ಅಂತದ. ಅದನ್ನು ಕೇಳಾಕ ಇವಾಗ ವ್ಯಾಳೆನೇ ಇಲ್ಲ, ವ್ಯಾಳೆನೇ ಇಲ್ಲ. ಯಾಕೆ? ಇವನಂತವ ಗಂಟು ಬಿತ್ತು, ಇನ್ನೊಬ್ಬ ಈ ಬಾಗಿಲ ತೆಗೆದು ಹಾಕು ಅಂತ. ಈ ಕಿಟಕಿ ಮುರಿದುಗಳು, ನಿನಗೇನು ನಗಡಿ ಬಂತಲ್ಲ, ಇದ ಕಿಟಕಿ. ಅದ್ಯಾವ ನಿನ್ನೇನು ಎಡೋದೆಲ್ಲ ಹಾದಿಗೆ ಹೋಗಾಗ ಇದ ಬಾಗಿಲ. ಈ ಬಾಗಿಲೇ ಹೋಗ್ಲಿಲ್ಲ, ನೀನು ಎಡೆ ಬಿದ್ದಿಲ್ಲ, ನೋಡ್ಲಾರ್ದಕ್ಕೆ ಬಿದ್ದಾನ. ಹಿಂಗೆ ಮಾಡಬೇಡ. ಸುಖಂ ಶೈತಾಹ, ಶಾಂತವಾಗಿ ಮಲ್ಕೋ. ಚಿಂತೆ ಬಾಗಿಲು ಹೊರಗಿಡು, ಒಳಗೆ ಹೋಗು, ಆರಾಮಾಗಿರು. ಒಳಗೆ ಸ್ವರ್ಗದ ಮನೆಯೊಳಗ ಸ್ವರ್ಗದ. ಅಲ್ಲಿ ಏನು ಮಾಡಬೇಕು? 3 ಸಂಗತಿ. ಅಲ್ಲಿ ಹೋಗಿ ದೊಡ್ಡ ದೊಡ್ಡ ಕನಸು ಹಾಕೋಬೇಡ, ಆರಾಮಿರು. ಅಲ್ಲಿ ಪ್ರಸನ್ನನಾಗಿರು, ಸುಮನಾಹ. ಆ ಬಳಿಕ ಅಲ್ಲೇ ವಿರಸ ಮಾಡ್ಕೋಬೇಡ, ಇರೋದ ಸ್ವರ್ಗ ಅಲ್ಲೇ. ಮತ್ತಲ್ಲೇ ವಿರಸಾದ ಬಳಿಕ ನೀನು ಸಂತೋಷ ಪಡೋದಿಲ್ಲೇ. ಎಷ್ಟು ಚಲೋ ಹೇಳ್ತಾರೆ. ಈಗ ವರ ಮೊದಲನೇದನ್ನ ಯಾರು ಕೊಟ್ಟರು? ಕಾಲದೇವತೆ ನಚಿಕೇತನಿಗೆ ಮೊದಲನೆಯ ವರವನ್ನ ಕೊಟ್ಟ. ಎಷ್ಟು ಚಲೋ ವರ ಇದು! ಮನಃಶಾಸ್ತ್ರ ಇದು. ಆ ಬಳಿಕ ಹೇಳ್ದ, ಕಾಲದೇವತೆ ಹೇಳ್ದ, ಬಹಳ ಒಳ್ಳೆ ಇದು ಕೇಳ್ದಿ ವರ. ಈಗ ಹೇಳು, 2ನೇ ವರ ಕೊಡ್ತೀನಿ, ಹೇಳು ಏನು ಬೇಕು ಅಂತ ಕೇಳ್ದ. ಹುಡುಗ ಮೊದಲೇ ಬಹಳ ಚುರುಕ ನಚಿಕೇತ. 2ನೇ ವರ ಕೇಳ್ತೀನಿ ಅಂತ ಕೇಳ್ದ. ಇಂದಲ್ಲ, ನಾಳೆ. ನಮಸ್ಕಾರ.